ನೀವು ರಿಚ್ ಪರ್ಸನ್ ಮೈಂಡ್ ಸೆಟ್ ಏನು ಅಂತ ಕೇಳಿದ್ರಿ. ಯು ಹ್ಯಾವ್ ಟು ಗೆಟ್ ಅಪ್ ಅರ್ಲಿ, ಯು ಹ್ಯಾವ್ ಟು ವರ್ಕ್ ಹಾರ್ಡ್, ದೇರ್ ಇಸ್ ನೋ ಸಬ್ಸ್ಟಿಟ್ಯೂಷನ್ ಫಾರ್ ಹಾರ್ಡ್ ವರ್ಕ್, ಎನಿ ಫೀಲ್ಡ್ ಸಕ್ಸಸ್ ಬೇಕು ಅಂದರೆ ಬೇಕೇ ಬೇಕು. ಮೂರನೇದಾಗಿ ಪಾಸಿಟಿವಿಟಿ ಕಡೆ ನಿಮ್ಮ ಮೈಂಡ್ ಸೆಟ್ ಇರಬೇಕು. ನಾನು ಯಾವಾಗೂ ಹೇಳ್ತೀನಿ, ಸಕ್ಸಸ್ ವಿಲ್ ನೆವರ್ ಟೀಚ್ ಯು ಲೆಸನ್ಸ್, ಫೇಲ್ಯೂರ್ ಮಾತ್ರ ನಿಮಗೆ ಲೆಸನ್ಸ್ ಕೊಡುತ್ತೆ. ಇವತ್ತು ಭಾವನಾ ಅವರು ತಮ್ಮ ಎಲ್ಲ ಎಕ್ಸ್ಪೀರಿಯನ್ಸಲ್ಲಿ ಏನೇನು ಫೇಲ್ಯೂರ್ ಇದೆ ಅದರಿಂದನೇ ನೀವು ಇವತ್ತು ಇಷ್ಟು ಪಾಪ್ಯುಲರ್ ಆಗಿ ಯು ಕ್ಯಾನ್ ಬಿ ಇನ್ ಯುವರ್ ಪ್ರೊಫೆಷನ್. ಸಕ್ಸಸ್ ವಿಲ್ ನೆವರ್ ಟೀಚ್ ಯು ಲೆಸನ್. ಆದರೆ ಆ ಫೇಲ್ಯೂರ್ಸಿಂದ ಏನು ಪಾಠ ಕಲ್ತಿರ್ತೀವಿ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಿ ಅದೇ ಮಿಸ್ಟೇಕನ್ನು ತಿರ್ಗಾ ಮಾಡದೆ ಪಾಸಿಟಿವ್ ಮೈಂಡ್ ಸೆಟ್ ಇತ್ತು ಅಂದರೆ ಯು ವಿಲ್ ಬಿಕಮ್ ರಿಚ್. ಗೌತಮ್ ಅದಾನಿಯ ಕ್ರೆಡಿಟ್ ಕೊಟ್ಟು ಅವ್ರ ಮಾತಲ್ಲಿ ಹೇಳ್ತೀನಿ. ಯಾರೋ ಗೌತಮ್ ಅದಾನಿ ಕೇಳಿದ್ರು ಇದೇ ಪ್ರಶ್ನೆ, ನಾನು ಸಾಹುಕಾರ ಆಗ್ಬೇಕಂದ್ರೆ ನಿಮ್ಮ ಥರ ಏನು ಮಾಡಬೇಕು ಅಂತ. ಅವ್ರು ಹೇಳಿದ್ರು 3 ಇರಬೇಕು ನಿನಗೆ ಸಾಹುಕಾರ ಆಗಬೇಕು ಅಂದರೆ. 1 ಮೆಹನತ್ ಅಂದರು, ಅಂದರೆ ಪರಿಶ್ರಮ. ಸೊ ವಿತೌಟ್ ಹಾರ್ಡ್ ವರ್ಕ್ ದುಡ್ಡು ಮಾಡೋದಕ್ಕಾಗಲ್ಲ. 2ನೇದು ನಿಯತ್ ಅಂದರು, ಮೆಹನತ್ ಜೊತೆ ನಿಯತ್ತಿರಬೇಕು. ನಿಯತ್ ಅಂದರೆ ಇಂಟಿಗ್ರಿಟಿ. ಸೊ ನೀನೇನು ಕೆಲಸ ಮಾಡ್ತೀಯಾ ಅದರಲ್ಲಿ ನಿಂದೇ ಆದ ವ್ಯಾಲ್ಯೂ ಸಿಸ್ಟಮ್ಸ್ ಮತ್ತೆ ಇಂಟಿಗ್ರಿಟಿ ಇರಬೇಕು. ಈ ಮೋಸ ಮಾಡಿಕೊಂಡು ಸಾಹುಕಾರರಾದರೆ ಎಷ್ಟು ದಿಢೀರಂತ ಮೇಲೆ ಹೋಗ್ತೀರಾ ಅಷ್ಟೇ ದಿಢೀರ ಕೆಳಗಡೆ ಬಂದ್ಬಿಡ್ತೀರಾ. ಸೊ ವ್ಯಾಲ್ಯೂ ಸಿಸ್ಟಮ್, ಇಂಟಿಗ್ರಿಟಿ, ಹಾನೆಸ್ಟಿ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಅಂದರೆ ನಿಮ್ಮದೇ ಆದಂತಹ ತತ್ವಗಳಿರಬೇಕು. ಆ ತತ್ವಗಳಿಲ್ದೇನೆ ದೀರ್ಘಾವಧಿಯಲ್ಲಿ ಸಾಹುಕಾರನಾಗೇನೆ ಇರೋದು ಕಷ್ಟ ಆಗತ್ತೆ. ಸೊ ಮೆಹನತ್ತಿರಬೇಕು, ನಿಯತ್ತಿರಬೇಕು. 3ನೇದು ಹೇಳ್ತಾರೆ ಭಗವಾನ್ ಕಾ ಕೃಪಾ ಚಾಹಿಯೇ ಅಂತಾರೆ. ಅಂದರೆ ದೇವರು ಅವನ ಕೈಯನ್ನ ನಿಮ್ಮ ತಲೆ ಮೇಲೆ ಯಾವಾಗಲೂ ಇಟ್ಟಿರಬೇಕು. ಸೊ ಮೆಹನತ್, ನಿಯತ್ ಮತ್ತೆ ಭಗವಾನ್ ಕೃಪಾ ಇತ್ತು ಅಂದರೆ ಖಂಡಿತವಾಗ್ಲೂ ಶ್ರೀಮಂತರಾಗ್ತೀರಾ. ನಾನು ಯಾವಾಗೂ ಹೇಳ್ತೀನಿ, ಇಟ್ಸ್ ಅ ಮ್ಯಾಟರ್ ಆಫ್ ಟೈಮ್. ಅಂದರೆ ಇವತ್ತಾಗ್ತೀನ, 1 ವರ್ಷ ಆದಮೇಲೆ ಆಗ್ತೀನ ಗೊತ್ತಿಲ್ಲ. ಬಟ್ ಈ 3 ಪ್ರಿನ್ಸಿಪಲ್ಸ್ಗಳನ್ನು ಫಾಲೋ ಮಾಡಿದ್ರೆ ಶ್ರೀಮಂತರಾಗೋದಂತೂ ಗ್ಯಾರಂಟಿ. ಬಡವನಾಗಿ ಮಾತ್ರ ಮನುಷ್ಯ ಹುಟ್ಟೋದಕ್ಕೆ ಸಾಧ್ಯ. ಅವ್ನು ಸಾಯುವಾಗಲೂ ಕೂಡ ಬಡವನಾಗಿ ಸಾಯ್ತಿದ್ದಾನೆ ಅಂದರೆ ಅವನೇ ಕಾರಣ. ಈ ಕಾರ್ಯಕ್ರಮವನ್ನು ಇನ್ನೊಂದು 10 ಸಲ ರಿವೈಂಡ್ ಮಾಡಿ ನೋಡಿದ್ರೆ ಟೈಮ್ ಗೊತ್ತಿಲ್ಲ, ಬಟ್ ಖಂಡಿತವಾಗ್ಲೂ ಸಾಯೋದಕ್ಕೆ ಮುಂಚೆ ಇವರೆಲ್ಲರೂ ಕೂಡ ನಮ್ಮ ವೀಕ್ಷಕರು ಸಾಹುಕಾರರಾಗೆ ಸಾಯ್ತಾರೆ ಅನ್ನೋದನ್ನು ಹೇಳ್ತೀನಿ.